ಈ ದಿವಸ ನಾವು ಇವತ್ತು ಏನಪ್ಪಾ ಅಂದರೆ ನಾಳೆ ನಾವೇನು ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ. ಅದರ ಪೂರ್ವಭಾವಿಯಾಗಿ ಒಂದು ಜನಗಳಿಗೆಲ್ಲರೂ ವಿಚಾರ ಮುಟ್ಟಿಸೋಕ್ಕೋಸ್ಕರ ಇವತ್ತು ಎಲ್ಲ ಮಾಧ್ಯಮದ ಮುಂದೆ ನಾವು ಇವತ್ತು ಬಂದಿದ್ದೀವಿ. ಕಾರಣ ಏನಪ್ಪಾ ಅಂದರೆ ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮ ನಡೀತಾ ಇದೆ. SRI ಅದರ ಪ್ರಯುಕ್ತ ನಮ್ಮ ಬೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಅರಿವು ಮೂಡಿಸಲು ನಾಳೆ ಒಂದು ವರ್ಕ್ಶಾಪ್ ಅಂದರೆ ಕಾರ್ಯಾಗಾರವನ್ನು ನಾವು ಶಿಶಿರ ಹೋಮ್ ಸ್ಟೇ ಕೂಡ್ಲೂರು ರಸ್ತೆಯಲ್ಲಿರ್ತಕ್ಕಂಥ ಒಂದು ಹೋಮ್ ಸ್ಟೇ ರೆಸಾರ್ಟ್ಸ್ನಲ್ಲಿ ನಮ್ಮ ರಾಜ್ಯ ಘಟಕದ ಯುವ JDS ಯುವ ಅಧ್ಯಕ್ಷರಂತ ನಿಖಿಲ್ ಕುಮಾರಸ್ವಾಮಿರವರ ನೇತೃತ್ವದಲ್ಲಿ ನಮ್ಮ ಚನ್ನಪಟ್ಟಣದ ಎಲ್ಲ ಕಾರ್ಯಕರ್ತರು ಮುಖಂಡರು ಸೇರಿ ನಾಳೆ 11 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ನಾಳೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಆದೇಶ ಪತ್ರವನ್ನ ಕೊಟ್ಟು ಅವರಿಗೆ ಒಂದು ಜವಾಬ್ದಾರಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾಳೆ ಮಾಡ್ತಾ ಇದ್ದೀವಿ. ಏನಪ್ಪ ಇಷ್ಟೊಂದು ಆತಾದರು ಮಾಡ್ತಾ ಇದ್ದೀರಿ ಅಂತಂದ್ರೆ, ಮುಂದಿನ ದಿವಸದಲ್ಲಿ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಗೆಲ್ಲಬೇಕು. ಮುಂದೆ ಏನೇನು 2 ವರ್ಷದಲ್ಲಿ ನಮ್ಗೆ ಇಲ್ಲಿ ಬರ್ತಕ್ಕಂಥ 2028ಕ್ಕೆ ತಾಲೂಕು MLA ಎಲೆಕ್ಷನ್ ಬರ್ತಾ ಇದೆ ರಾಜ್ಯದ. ಆ MLA ಎಲೆಕ್ಷನ್ಗೆ ಏನಿವತ್ತು ನಾವು ಅಲ್ಲಿ ಅನೌನ್ಸ್ ಆಗಿದೆ, ನಿಮ್ಗೆಲ್ಲ ಗೊತ್ತಿರಬೇಕು. ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ NDA ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ HD ಕುಮಾರಸ್ವಾಮಿ ಅವರು ಸ್ಪರ್ಧಿಸುವುದು ಗ್ಯಾರಂಟಿ ಆಗಿದೆ. ಅವ್ರನ್ನ ಗೆಲ್ಲಿಸಲೇಬೇಕು, ಇಲ್ಲಿಂದ ಗೆಲ್ಲಿಸಿ ಅವರ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದೇ ಉದ್ದೇಶದಿಂದ ಇಡೀ ಚನ್ನಪಟ್ಟಣದ JDS ಸಮೂಹ, BJP ಸಮೂಹ ಎಲ್ಲ ಸೇರಿ ನಾವು ಇವತ್ತು ಒಂದು ನಿರ್ಧಾರವನ್ನು ತಗೊಳ್ಬೇಕು. ಅದರಿಂದ ಎಲ್ಲಾ ಕಾರ್ಯಕರ್ತರನ್ನ ಎಚ್ಚರಿಸೋಕ್ಕೋಸ್ಕರ ನಾವು ನಾಳೆ ಈ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ. ಮೊದಲನೇ ಬಾರಿಗೆ 500 ಜನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಿಕ್ಕೆ ಇವತ್ತು ಎಲ್ಲ ರೀತಿ ತಯಾರನ್ನ ಮಾಡಿ ನಾಳೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕಡೆ ಕಾರ್ಯಾಗಾರ, ಅಲ್ಲಿ ನಮ್ಮ ರಾಜ್ಯ ಮಟ್ಟದ ಪ್ರಮುಖವಾದ ಮುಖಂಡರುಗಳು ಕೂಡ ಕಾರ್ಯಾಗಾರ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡಲಿಕ್ಕೆ ಅದನ್ನು ಕೂಡ 1-2 ಅವರು ಕಾರ್ಯಾಗಾರ ಮಾಡ್ತಾರೆ. ತದನಂತರ ನಮ್ಮ ಪದಾಧಿಕಾರಿಗಳ ಪದಗ್ರಹಣ ಕೂಡ ಇರುತ್ತೆ. ಯಾಕಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮೋಸ್ಟ್ಲಿ ಗ್ರಾಮ ಪಂಚಾಯತಿ, TP, ZP, ನಗರಸಭೆ, GBA ಚುನಾವಣೆಗಳು ಈಗಾಗಲೇ ಸಕ್ರಿಯವಾಗಿ ಸ್ಟಾರ್ಟ್ ಆಗಿರೋದ್ರಿಂದ, ಈಗಾಗಲೇ ನಾವು NDA ಜೊತೆ ಇರೋದ್ರಿಂದ ನಮ್ಮ ಪಾರ್ಟಿನೂ ಕೂಡ ಸಕ್ರಿಯಗೊಳಿಸಬೇಕೋ ಉದ್ದೇಶದಿಂದ ಇವತ್ತು ಪಾರ್ಟಿ ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಎಲ್ಲ ಮುಖಂಡರುಗಳು ಜೊತೆಗೂಡಿ ಇವತ್ತು ನಾಳೆ ಕಾರ್ಯಕ್ರಮವನ್ನು ಒಂದು ಸಂಘಟನೆ ಯಾವ ರೀತಿ ಮಾಡಬೇಕು, ಮುಂದಿನ ದಿನಗಳಲ್ಲಿ NDA ಜೊತೆ ಯಾವ ರೀತಿ ಹೋಗ್ಬೇಕು ಅಂತೇಳಿ ನಾಳೆ ಒಂದು ಕಾರ್ಯಕ್ರಮ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಸಭೆಯನ್ನು ಕರೆದಿರುವಂಥದ್ದು. ಹಾಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು ದಯಮಾಡಿ ನಾಳಿನ ಸಭೆಗೆ ಬಂದು, ಯಾಕಂದರೆ ಕಾರ್ಯಾಗಾರ ಒಂದು ಭಾಗ ಸಪ್ರೇಟ್ ಇರ್ತಾರೆ. ಏನು 276 ಜನ ನಾವೇನು ಆಯ್ಕೆ ಮಾಡಿದ್ದೀವಿ ಅವ್ರದ್ದೊಂದು ಕಡೆ, ಯಾಕಂದರೆ ಕಾರ್ಯಾಗಾರ ಅದೇ ಉದ್ದೇಶಕ್ಕೆ ಇವತ್ತು ಮೇಲ್ಮಟ್ಟದ ಅದಕ್ಕೆ ಸಂಬಂಧಪಟ್ಟಂಥವ್ರು ಬರ್ತಾರೆ ಅದಕ್ಕೆ ಮಾಹಿತಿ ಕೊಡ್ಲಿಕ್ಕೆ. ಯಾಕೆಂದರೆ ಕಾರ್ಯಾಗಾರ ಇಂಪಾರ್ಟೆಂಟು. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಒದ್ದಾಡಬಹುದು, ಇವತ್ತೇ ಆ ಶ್ರಮ ಪಟ್ಟರೆ ನಮ್ಗೆ ನಾಳೆ ಅನುಕೂಲ ಆಗುತ್ತೆ ಒಂದೇ ಉದ್ದೇಶದಿಂದ ಇವತ್ತು ನಾವು ಎಲ್ಲ ರೀತಿ ತಯಾರನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಪಾರ್ಟಿ ಸಂಘಟನೆ ಮಾಡಲಿಕ್ಕೆ, ಯಶಸ್ವಿ ಆಗಲಿಕ್ಕೆ ಸಹಕಾರ ಆಗುತ್ತೆ. ಯಾಕಂದರೆ ಆದಷ್ಟು ಜಲ್ದಿ ಚುನಾವಣೆ ಬರೋ ದೃಷ್ಟಿಯಿಂದ ಇವತ್ತು ಪಾರ್ಟಿ ಸಂಘಟನೆ ಮಾಡಲಿಕ್ಕೆ ನಾಳೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪದಾಗ್ರಹಣ, ಕಾರ್ಯಾಗಾರ ಮತ್ತು ಬೂತ್ ಕಮಿಟಿನೂ ಕೂಡ ಈಗಾಗಲೇ ಸ್ಟಾರ್ಟ್ ಮಾಡಿದ್ವಿ. ಒಂದು ಬೂತ್ಗೆ 15 ಜನ ಸದಸ್ಯರನ್ನು ಮಾಡಲಿಕ್ಕೆ, ಒಬ್ಬರು ಅಧ್ಯಕ್ಷರು ಮಾಡಲಿಕ್ಕೆ ಕೂಡ ಈಗಾಗಲೇ ಅದನ್ನು ಕೂಡ ಕಾರ್ಯ ಕೆಲಸಗಳು ನಡೀತಾ ಇದೆ. ಅದ್ರ ಜೊತೆಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಟಿ ವಿಚಾರದಲ್ಲಿ ಚುನಾವಣೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಿಕ್ಕೆ ನಾವು ನಾಳೆ ಸಭೆಯನ್ನು ಮಾಡಲಿಕ್ಕೆ, ಯಶಸ್ವಿ ಮಾಡಲಿಕ್ಕೆ ಈ ಸಭೆಯನ್ನು ಕರೆದಿರುವಂಥದ್ದು. 2 ಬಾರಿ ಕ್ಷೇತ್ರ ಆಯ್ಕೆ ಮಾಡಿ 1 ಬಾರಿ ಮುಖ್ಯಮಂತ್ರಿ ಮಾಡಿದ್ದಾರೆ, ಪರಿಸ್ಥಿತಿಗೆ ಅನುಗುಣವಾಗಿ ಹೋಗಿದ್ದಾರೆ. ಅವತ್ತು ಕೂಡ ನಾವು ಸಾಕಷ್ಟು ಒತ್ತಡ ಇರೋದಂಥ ಸಂದರ್ಭದಲ್ಲಿ ಮುಂದೆ ನಾನು ಇರ್ತೀನಿ, ಯಾರು ಕೂಡ ಗೊಂದಗೊಳಗಾಗೋದು ಬೇಡ, ಪಾರ್ಟಿ ಸಂಘಟನೆ ಮಾಡಿ, ಇನ್ನು 2 ವರ್ಷ ಇದೆ, ನಿಮಗೆ ನಾನು ಪ್ರಾಮಾಣಿಕವಾಗಿ ನಿಮ್ಮ ಜೊತೆಲಿ ಇದ್ದು ಎಲ್ಲ ರೀತಿ ಸಹಕಾರ ಕೊಡ್ತೀನಿ ಅಂತ ಹೇಳ್ತಾರೆ. 100% ಚನ್ನಪಟ್ಟಣ ಬಂದು ಅಭ್ಯರ್ಥಿ ಆಗ್ತಾರೆ. ಈಗ ವಿಧಾನಸಭೆ ಇನ್ನೂ 2 ವರ್ಷ ಇದೆ. TP, ZP, ನಗರಸಭೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಯಾವ ರೀತಿ ತಯಾರು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸಂಘಟನೆಗೆ ತಯಾರು ಮಾಡಿದ್ದೇವೆ. ನಾಳೆ ಒಂದು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಮ್ಮ ಮುಖಂಡರುಗಳೆಲ್ಲ ಈಗಾಗಲೇ ನಾವೆಲ್ಲ ಸಭೆ ಕೂತು ಚರ್ಚೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಹೋಗಿ ಸಂಘಟನೆ ಮಾಡುವಂಥದ್ದು, ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಸರಿಪಡಿಸುವಂಥದ್ದು ತಾವೆಲ್ಲ ನೋಡ್ತಾ ಇರ್ತೀರ. ಹಿಂದೆ ಯಾವ ರೀತಿ ನಮ್ಮ ಪಾರ್ಟಿಲಿ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಯಾವ ಪಾರ್ಟಿಲೂ ಕೂಡ ಇಲ್ಲ.
ನಿಷ್ಠಾವಂತ ಕಾರ್ಯಕರ್ತರು ಇವತ್ತು JDS ಅಲ್ಲಿ ಇರೋದ್ರಿಂದ ನಮ್ಮ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಮುಂದಿನ ದಿನಗಳಲ್ಲಿ ಸಂಘಟನೆನ ನಿಮಗೆಲ್ಲ ಮಾಧ್ಯಮ ಪತ್ರಿಕಾ ಸ್ನೇಹಿತರು ನೋಡ್ತಾ ಇರ್ತಾರೆ. ಖಂಡಿತ ಈ ಪಾರ್ಟಿ ಹಿಂದೆ ಯಾವ ರೀತಿ ಇದೆ ಅದೇ ರೀತಿ ಖಂಡಿತ ನಾವೆಲ್ಲ ಮುಖಂಡರುಗಳು ಒಟ್ಟಾಗಿ ಸೇರಿ ಪ್ರಾಮಾಣಿಕ ಕೆಲಸ ಮಾಡಿ ತೋರಿಸ್ತೇವೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.